Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ವಾಲ್ಮೀಕಿ ನಿಗಮದ ಅಧೀಕ್ಷಕ ಸಾವನ್ನಪ್ಪಿರುವಂಥ ಘಟನೆ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಕೇಸಿಗೆ ಸಂಬಂಧಪಟ್ಟಂಗೆ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಹಣ ಎಲ್ಲಿಗೆ ಹೋಯಿತು, ಯಾರು ಎಲ್ಲಿಗೆ ಮುಡಿಸಿದ್ರು? ವಿರೋಧ ಪಕ್ಷದ ನಾಯಕ ಅಶೋಕ್ ಇದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇದ್ರ ಹಿಂದೆ ದೊಡ್ಡ ಜಾಲವೇ ಇದೆ. ಈ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು. ಹಣದ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು. ಆಂಧ್ರ ಮತ್ತು ತಮಿಳುನಾಡಿಗೆ ಹೋಗಿದೆ ಹಣ. ದಲಿತರ ಹಣ ಲೂಟಿ ಆಗಿರೋದನ್ನ ನಾವು ಸುಮ್ಮನೆ ಬಿಡಲ್ಲ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಅಶೋಕ್ ಆಗ್ರಹಿಸಿದ್ದಾರೆ. ಅಂದ್ರೆ ಇದರಿಂದ ದೊಡ್ಡ ಜಾಲ ಇದೆ. ಕರ್ನಾಟಕದಲ್ಲ, ಇದು ಆಂಧ್ರಾಗ ಹೋಗಿದೆ. ತಮಿಳುನಾಡಿಗೆ ಹೋಗಿದೆ. ಈ ಥರದ್ದೆಲ್ಲ ಜಾಲ ಇರೋದ್ರಿಂದ ಇದನ್ನ CBI ತನಿಖೆಗೆ ಒಪ್ಪಿಸಿದ್ರೆ ಇದರಿಂದ ಸತ್ಯಾಸತ್ಯತೆ ಹೊರಬರೋಕ್ಕೆ ಸಾಧ್ಯ ಆಗ್ತದೆ. ಕರ್ನಾಟಕದ 187 ಕೋಟಿ ಹಣವನ್ನು ಲೂಟಿ ಮಾಡೋದನ್ನು ಸುಮ್ಮನೆ ಬಿಡಬಾರ್ದು ಅಂತೇಳಿ ನಮ್ಮ ಪಾರ್ಟಿಯಲ್ಲಿ ಇದು ಚರ್ಚೆಯಾಗಿ ಡಿಸಿಷನ್ ಆಗಿದೆ. ದಲಿತರ ಹಣ, ಅದರಲ್ಲೂ ದಲಿತರ ಹಣವನ್ನು ಲೂಟಿ ಮಾಡಿದಂಥದ್ದನ್ನ ಯಾವುದೇ ಕಾರಣಕ್ಕೂ BJPಯ ಎಲ್ಲ ನಮ್ಮ ಹಿರಿಯ ನಾಯಕರು ಚರ್ಚೆ ಮಾಡಿದ್ರಿ. ಇದನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೀರಿ. ಅಟ್ ಎನಿ ಕಾಸ್ಟ್ ಇದನ್ನು ಅವರ ರಾಜೀನಾಮೆ, ಫಸ್ಟ್ ಮುಖ್ಯಮಂತ್ರಿ ರಾಜೀನಾಮೆ, ಮಂತ್ರಿದಂತೂ ರಾಜೀನಾಮೆ ಆಗಲೇಬೇಕು. ಹಾಗೆ ಆಗ್ತೈತೆ, ಆಗಲೇಬೇಕು, ಇಲ್ಲ ಬಿಡಲ್ಲ ನಾವು. ರಾಹುಲ್ ಗಾಂಧಿ ಟಕಾಟಕ್ ಅನ್ನುವಂತ ಮಾತಾಡಿದ್ರು. ಈಗ ರಾಜ್ಯ ಕಾಂಗ್ರೆಸ್ ಅದನ್ನು ಟಕಾಟಕ್ ಅಂತ ಹಣವನ್ನು ವರ್ಗಾಯಿಸಿಬಿಟ್ಟಿದ್ದಾರೆ. ಟಕಾಟಕ್ ಹಣ ಹಾಕ್ತೀವಿ ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಕಾಂಗ್ರೆಸ್ನ ಲೂಟಿ ಅಕೌಂಟ್ಗೆ ಈಗ ವರ್ಗಾವಣೆ ಮಾಡಲಾಗಿದೆ ಹಣವನ್ನ. ಇದು ಅಶೋಕ್ ನಡೆಸಿರುವಂತ ವಾಗ್ದಾಳಿ. ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ನಮ್ಮ ಸರ್ಕಾರ ಬಂದ ಮೇಲೆ ಬ್ಯಾಂಕ್ ಅಕೌಂಟ್ಗೆ ಟಕಾಟಕ್ 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 ಹಣವನ್ನು ಹಾಕ್ತೀರಿ ಅಂತ ಹೇಳಿದ್ದಾರೆ. ಟಕಾಟಕ್ 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 ಅಂತ ಬ್ಯಾಂಕ್ಗೆ ಅಕೌಂಟ್ ಹಾಕಿದ್ದಾರೆ. ಇದರಿಂದ ಎಲ್ಲರೂ ಭಾಗಿಯಾಗಿದ್ದಾರೆ. 187 ಕೋಟಿ ಸಣ್ಣ ಅಮೌಂಟ್ ಅಲ್ಲ. ಅವರ ಜೀವನ, ಅವರು, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲ ಸಂತೃಪ್ತಿಯಿಂದ ಬದುಕ್ಬೋದು. ಅಷ್ಟು ದುಡ್ಡು ಇದು. ಅದರಿಂದ ಇಡೀ ಸರ್ಕಾರನೇ ಭಾಗಿ ಇದರಲ್ಲಿ. ಅದನ್ನು ಫಾಲೋ ಮಾಡಿದ್ದಾರೆ. ರಾಹುಲ್ ಗಾಂಧಿಯವರ ಏನು ಹೇಳಿಕೆ ಕೊಟ್ಟಿದ್ದಾರೆ, ಟಕಾಟಕ್ ಟಕಾಟಕ್ ಟಕಾಟಕ್, 4ನೇ ತಾರೀಕು 25 ಕೋಟಿ ಟಕಾಟಕ್ ಟ್ರಾನ್ಸ್ಫರ್, 6ನೇ ತಾರೀಕು 25 ಕೋಟಿ ಟಕಾಟಕ್ ಟ್ರಾನ್ಸ್ಫರ್, 21ನೇ ತಾರೀಕು 44 ಕೋಟಿ ಟಕಾಟಕ್ ಟ್ರಾನ್ಸ್ಫರ್, ರಾಜ್ಯ ಖಜಾನೆಯಿಂದ 43 ಕೋಟಿ ಟಕಾಟಕ್ ಟ್ರಾನ್ಸ್ಫರ್, 21ನೇ ತಾರೀಕು 50 ಕೋಟಿ ಟಕಾಟಕ್ ಟ್ರಾನ್ಸ್ಫರ್. ಇಷ್ಟು ಕೂಡ ಕಾಂಗ್ರೆಸ್ ಸರ್ಕಾರ ರಾಹುಲ್ ಗಾಂಧಿಯವರ ಹೇಳಿಕೆ ಮೇಲೆಗೆ ಬ್ಯಾಂಕ್ ಖಾತೆಗೆ ಹಾಕ್ತೀನಿ ಅಂತ ಹೇಳಿದ್ರಲ್ಲ, ಆ ಖಾತೆಗೆ ಇವರೇ ಕಾಂಗ್ರೆಸ್ ಅವರು ಅವರ ಲೂಟಿ ಖಾತೆಗೆ ಅವ್ರು ಯಾರಿಗೆ. ಇನ್ನು ಚಂದ್ರಶೇಖರ್ನ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಜೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರ ಫ್ಯಾಮಿಲಿ ಮೆಂಬರ್ಸನ್ನು ಮಾತಾಡಿ ವಿಜೇಂದ್ರ ಹೇಳಿದರು, ಸಂಬಂಧಪಟ್ಟಂಥ ಸಚಿವರು 1 ವಾರದ ಒಳಗಡೆಗೆ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡಲಿಲ್ಲ ಅಂತಂದರೆ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ. ನಾಗೇಂದ್ರ ರಾಜೀನಾಮೆ ನೀಡೋ ತನಕ ನಾವು ಬಿಡಲ್ಲ. ಜೊತೆಗೆ ಈ ಆತ್ಮಹತ್ಯೆ ಕೇಸ್ ಅದನ್ನ CBIಗೆ ಕೊಡಬೇಕು. ಇದು ವಿಜೇಂದ್ರ ಅವರು ಹೇಳಿರುವಂಥ ಮಾತು. ಶಿವಮೊಗ್ಗದಲ್ಲಿ ವಿಜೇಂದ್ರ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ 2 ಬೇಡಿಕೆ ಈಡೇರಿಸಲಿಕ್ಕೆ ಸರ್ಕಾರಕ್ಕೆ 1 ವಾರದ ಗಡುವನ್ನು ಕೊಟ್ಟಿದ್ದಾರೆ. ಇಷ್ಟರೊಳಗಡೆ ನೀವೇನಾದರೂ ಮುಗಿಸ್ಲಿಲ್ಲ ಅಂತಂದರೆ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ವಿಜೇಂದ್ರ ಹೇಳಿದ್ದಾರೆ. ನಾನು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತೊಂದು ಮನವಿಯನ್ನು ಮಾಡ್ತೇನೆ. ಈ ಒಂದು ಪ್ರಕರಣದಲ್ಲಿ
ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ, ಬಂಡತನ ತೋರಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಬಂಡತನದ ಸರ್ಕಾರ ಇದು. ಈ ಸರ್ಕಾರ ತನ್ನ ಬಂಡತನವನ್ನು ಬಿಟ್ಟು ನಿಜವಾಗ್ಲೂ ಕೂಡ ಪ್ರಾಮಾಣಿಕರಿದ್ದರೆ ತತ್ಕ್ಷಣ ರಾಜೀನಾಮೆ ತಗೊಳ್ಳಿ, ತತ್ಕ್ಷಣ ಈ ಒಂದು ತನಿಖೆಯನ್ನು ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು ಅಂತೇಳಿ CBI ಕೊಡಬೇಕು ಅಂತೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. 1 ವಾರದ ಗಡುವನ್ನು ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ನಾವು ನೀಡ್ತಾ ಇದ್ದೇವೆ. ಒಂದು ವಾರದ ಗಡುವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ನೀಡ್ತಾ ಇದ್ದೇವೆ. ಅದರ ಒಳಗಡೆನೆ CT ರವಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದರು. ಈ ನಾಗರಾಜ್, ನಾಗೇಂದ್ರ ಇವರ ಸಂಬಂಧದ ಬಗ್ಗೆನೂ ಕೂಡ ಅವರು ಮಾತಾಡಿದ್ದಾರೆ. ಅಂದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಏನು ಆತ್ಮಹತ್ಯೆ ಕೇಸಿಗೆ ಸಂಬಂಧಪಟ್ಟಂಗೆ CT ರವಿ ಮಾತಾಡಿರೋದು. ನಾಗರಾಜ್ ಅನ್ನುವಂಥ ವ್ಯಕ್ತಿ ನಾಗೇಂದ್ರ ಅವರ ಬಿಸಿನೆಸ್ ಪಾರ್ಟ್ನರ್. ಸಿದ್ದರಾಮಯ್ಯ ಜೊತೆ ಅವ್ರು ಯಾವಾಗಲೂ ಕೂಡ ಫ್ಲೈಟಲ್ಲಿ ಓಡಾಡ್ತಾರೆ. ಜೊತೆಗೆ ಇದೇ ನಾಗರಾಜ್ DK ಶಿವಕುಮಾರ್ ಅವರಿಗೆ ಬಹಳ ಆತ್ಮೀಯ. ಇವರ ಸಂಬಂಧ ಏನು? ಕಾಣದ ಕೈಗಳೇನಾದರೂ ಇಲ್ಲಿ ಕೆಲಸ ಮಾಡ್ತಾ ಇವೆಯಾ? ಅದು ಪತ್ತೆ ಆಗಬೇಕು ಅಂತಾರೆ ರವಿ. ದೋಸ್ತಿ ಇಲ್ಲದೆ ಇದ್ದವರು, ಫ್ರೆಂಡ್ಶಿಪ್ ಇಲ್ಲದೆ ಇದ್ದವರು ಸ್ಪೆಷಲ್ ಫ್ಲೈಟ್ ನಲ್ಲಿ DK ಶಿವಕುಮಾರ್ ಅವ್ರ ಜೊತೆ ಒಟ್ಟಿಗೆ ಹೋಗಕ್ಕೆ ಸಾಧ್ಯ ಇದೆಯಾ? ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನೆಯಿಂದ ಸಿದ್ದರಾಮಯ್ಯನವರ ಸಮಕ್ಕೆ ಹೆಜ್ಜೆ ಹಾಕೊಂಡು ಬರ್ತಾ ಇದ್ದಾರೆ ಮನೆ ಒಳಗಡೆಯಿಂದ. ಆ ಫೋಟೋ ನನ್ನ ಹತ್ರ ಲಭ್ಯ ಇದೆ ನೋಡಿ. ಈ ಮನುಷ್ಯ ಹಾಗೆ DCM ಜೊತೆಗೆ ಒಟ್ಟಿಗೆ ಸ್ಪೆಷಲ್ ಏರ್ಕ್ರಾಫ್ಟ್ ಒಳಗಡೆ ಹೋಗ್ತಾರೆ. ಅಲ್ಲಿ ಒಳಗಡೆಯಿಂದಲೂ ಒಂದು ಫೋಟೋ ತೆಗೆದಿದ್ದಾರೆ. ಆ ಫೋಟೋನ ನಿಮಗೆ ಕಳಿಸ್ಕೊಡ್ತೀನಿ. ಹಾಗೇನೆ ನಾಗೇಂದ್ರ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ನನಗಿರೋ ಮಾಹಿತಿ ಪ್ರಕಾರ ಇವ್ರ ಜೊತೆನಲ್ಲಿ ವ್ಯವಹಾರ ಇದೆ ನಾಗೇಂದ್ರ ಅವ್ರದ್ದು ಅಂತ ಮಾಹಿತಿ ಬಂದಿದೆ. ಮೌಖಿಕ ಸೂಚನೆಗೆ ಇನ್ನೇನು ಸಾಕ್ಷಿ ಬೇಕು? ಇದರಲ್ಲಿ ಕಾಣದ ಕೈಗಳು ಇದಾವೆ, ಕಾಣುವ ಕೈಗಳು ಇದಾವೆ. ಕಾಣುವ ಕೈ ಕಾಂಗ್ರೆಸ್, ಕಾಣದ ಕೈಗಳು ಪತ್ತೆ ಆಗಬೇಕು. ಯಾರ ಅಕೌಂಟಿಗೆ ಹೋಗಿದೆ, ಅಲ್ಲಿಂದ ಎಲ್ಲಿ ಡ್ರಾ ಆಗಿದೆ, ಅದೆಲ್ಲ ಪತ್ತೆ ಆಗಬೇಕು. ಇನ್ನೂ ನಾಗೇಂದ್ರ ಅವರನ್ನ ಇವ್ರು ರಕ್ಷಣೆ ಮಾಡಿದ್ರೆ ಇದ್ರಲ್ಲಿ ಸ್ಪಷ್ಟ ಆಗುತ್ತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪಾತ್ರನೂ ಇದೆ ಅಂತೇಳಿ. ಅವ್ರ ಪಾತ್ರ ಇಲ್ಲ ಅಂದ್ರೆ ಈ ಕ್ಷಣದಲ್ಲಿ ರಾಜೀನಾಮೆ ತಗೊಂಡ್ಲಿ, ಅವ್ರ ಪಾತ್ರ ಇಲ್ಲ ಅಂದ್ರೆ ಈಗಲೇ FIR ಹಾಕಲಿ. ಏನ್ ಹೇಳಿಕೆ ಕೊಟ್ಟಿದ್ರು ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಸಂದರ್ಭದಲ್ಲಿ ಅನ್ನೋದನ್ನ ನಿಮ್ ಪಬ್ಲಿಕ್ ಡೊಮೈನ್ ಅಲ್ಲೇ ಇದೆ, ನೀವೇ ಟೆಲಿಕಾಸ್ಟ್ ಮಾಡಿದ್ದೀರಿ. ಟೆಲಿಕಾಸ್ಟ್ ಮಾಡಿ ಯಾರಾದ್ರೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವ್ರ ಹೇಳಿಕೆಯನ್ನ ಕಿವಿಗೆ ಕೇಳಿಸಿ. ಅವತ್ತು ವಿತೌಟ್ ವರ್ಕ್ ಆರ್ಡರ್, ವಿತೌಟ್ ಸ್ಯಾಂಕ್ಷನ್, ವಿತೌಟ್ ಅಗ್ರಿಮೆಂಟ್ ಕೆಲಸ ಮಾಡದೆ ಬಿಲ್ ಕೊಡಿ ಅಂತ ಡಿಮಾಂಡ್ ಇಟ್ಟು ಅದು ಕಾನೂನು ಪ್ರಕಾರ ಕೊಡಕ್ ಬರಲ್ಲ ಅಂತ ಹೇಳಿದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.